ಈಗಾಗಲೇ FID ಯೋಜನೆ ಅಂತ ಒಂದು ಸರ್ಕಾರದವರು ತಂದಾರೆ. ಆ FID ಯೋಜನೆ ಭಾಳ ತಲೆಬ್ಯಾಸರ ಆಗ್ಬಿಟ್ಟದೆ. ಯಾವ ರೀತಿ ಆಗಿದಪ್ಪ ಅಂದ್ರೆ FID ತೊಗೊಂಡೋಗಿ ಅದು ಯಾವ ಒಂದು ವೈಜ್ಞಾನಿಕವಾಗಿ ಮಾಡಿದ್ರು ಅವೈಜ್ಞಾನಿಕ ಮಾಡಿದ್ರು ಗೊತ್ತಿಲ್ಲ. ಒಬ್ಬನಿಗೆ 1 ಚೀಲ ಯೂರಿಯಾ 1 ಚೀಲ DAP 1 ತಿಂಗಳಿಗೆ ಕೊಡಬೇಕು ಅಂತ ಮೊದಲು ನಿರ್ಧಾರ ಮಾಡಿದರು. ಈಗ ಅದನ್ನು ಬಿಟ್ಟರು ಇನ್ನೊಂದು ತೆಗೆದ್ರು. ಮೊನ್ನೆ ಒಂದು ಇದನ್ನು ಕಳಿಸಿದಾರೆ. ಅದು 1 ನಿಮಿಷ ಸರ್. ಅದು ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ. 2 ಎಕರೆ 1 ಎಕರೆ 2 ಎಕರೆ 5 ಎಕರೆ 6 ಎಕರೆ ಇವರು ಮಾಡಿರೋ ಒಂದು ಚಾರ್ಟ್ ಪ್ರಕಾರ 2 ಚೀಲ ಬರ್ತದೆ. ಬರೀ 2 ಚೀಲ ಗೊಬ್ಬರ ಬರ್ತದೆ. ಆ 2 ಚೀಲ ಗೊಬ್ಬರ ಒಯ್ದು ನಾವು ಗೊಬ್ಬರ ಹಾಕ್ಲಿಕ್ಕೂ ಆಗೋದಿಲ್ಲ, ಡೊಣಕ್ಕಿಟ್ಟು ತರೋದಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿ ಒಳಗೆ ಇದನ್ನು ಯಾವ ಪುಣ್ಯಾತ್ಮ ಯಾವ IAS ಆಫೀಸರು ಅಥವಾ ಯಾವ KS ಯಾರೋ ಒಟ್ಟ ಅಧಿಕಾರಿಗಳು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಅಂತೂ ರೈತರಿಗೆ ದೊಡ್ಡ ಹಾನಿ. ಈ FID ತೆಗಿಬೇಕು, ಜಮೀನು ಪಾಣಿಗಳನ್ನು ತರಿಸ್ಕೊಡ್ರಿ. ಆಮೇಲೆ ಈ ವಾರಕ್ಕೆ ತಿಂಗಳಿಗೆ ಅನ್ನೋದನ್ನು ಇರೋದಲ್ಲ. ನಾವು ಕೊಡೋದೇ 2 ಗೊಬ್ಬರ ತೊಗೊಂಡೋಗಿ ಮಾರ್ಕೊಳ್ಳೋದಲ್ಲ. ಕೆಲವೊಂದು ಅವೈಜ್ಞಾನಿಕ ಇವನ್ಗ ಕೈ ಬಿಟ್ಟು ರೈತರಿಗೆ ಬೇಕಾದಷ್ಟು ಗೊಬ್ಬರ ಬೇಕಾದಷ್ಟು ಅಂದರೆ ಅವನೇನು ಒಯ್ದು ಅದನ್ನು ಜಮೀನಿಗೆ ಹಾಕ್ತಾನೆ ಹೊರತು ಮಾರ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ರೈತರು ಉಳುಮೆ ಮಾಡುವಾಗ ಅದು ನೋಡಿ ಹಾಕ್ರಪ್ಪ ನೋಡಿ ಮಾಡ್ರಪ್ಪ ಅಂತ ಹೇಳ್ತೀವಿ ಹೊರತು ಯಾವುದೇ ಸ್ಮಗ್ಲಿಂಗು ಬ್ಲ್ಯಾಕ್ ಮಾರ್ಕೆಟ್ ಮಾಡೋಕ್ಕೆ ಹೋಗೋದಿಲ್ಲ. ಮೊದಲನೇದು FIDನ ಇದನ್ನು ಕೈ ಬಿಡಬೇಕು. ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಏನಾಗುತ್ತದೆ, ನಮಗೆ ಈಗಾಗಲೇ ಸರ್ಕಾರದಿಂದ ಸವಲತ್ತುಗಳು ಸಾಕಷ್ಟು ಇದ್ದಾವೆ. 8 ತಾಸು ಕೊಡ್ತಾರೆ, ಅದನ್ನು 10 ತಾಸು ಮಾಡಂತ ನಾವು ಕೇಳ್ತಾ ಇದ್ದೀವಿ. 10 ತಾಸು ಇಲ್ಲಿವರೆಗೂ ಮಾಡಿಲ್ಲ. 10 ತಾಸು ವಿದ್ಯುತ್ ಕಂಪಲ್ಸರಿ ಕಂಟಿನ್ಯೂ ಕೊಟ್ರಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಖಾಸಗೀಕರಣ ಮಾಡೋದ್ರಿಂದ ಏನಾಗ್ತದೆ, ನಾಳೆಗೆ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಬರ್ತಾರೆ, ನೀವು ಬಿಲ್ ಕಟ್ಟಿಲ್ಲ, ನೀವು ಅದು ಮಾಡಿಲ್ಲ. ಈಗ ನಾವು ವರ್ಷಕ್ಕೆ ಒಂದು ಸಲ ತುಂಬಿಡ್ತೀವಿ 25,000 ರೂಪಾಯಿ ಒಂದು ಪಂಪ್ ಸೆಟ್ಟಿಗೆ ಅಂತ ಒಂದು ಇದನ್ನು ಮಾಡ್ಯಾರ. 5 HP-ಗೆ 7 HP-ಗೆ ಬೇರೆ ರೇಟು, 10 HP-ಗೆ ಬೇರೆ ರೇಟು. ಈ ರೀತಿ ನಾವು ದುಡ್ಡು ತುಂಬಿ ಇವತ್ತು ಕನೆಕ್ಷನ್ ತೊಗೊಂಡು ನಾವು ಆರಾಮವಾಗಿ ಸರ್ಕಾರ ಕೊಡುವಂಥ ವಿದ್ಯುತ್ತನ್ನು ಸಮರ್ಪಕವಾಗಿ ಉಪಯೋಗ ಮಾಡ್ಕೋತೀವಿ. ಆದರೆ ಖಾಸಗೀಕರಣ ಆಗೋದ್ರಿಂದ ಇದು ಭಾಳ ನಮಗೆ ತೊಂದರೆ ಕೊಡ್ತಾರೆ. ಅವ್ರು ಮಾಡಿದ್ದೇ ರೂಲ್ ಆಗ್ತದೆ. ಅದಕ್ಕೆ ಇದನ್ನು ಕೈ ಬಿಡಬೇಕು. 3ನೇದು, ನಮಗೆ ಎಲ್ಲ ಬೆಳೆ ಬೆಳೆದ ಮೇಲೆ ಹೋಬಳಿಗೆ 2 ಖರೀದಿ ಕೇಂದ್ರಗಳಾಗಬೇಕು ಸೀಸನ್ ವೈಸ್. ಇದನ್ನು ನಾವು ಒಂದು ಇದರಲ್ಲಿಂದ ಹೇಳ್ತಾ ಬಂದೀವಿ, ಇಲ್ಲಿವರೆಗೂ ಮಾಡಲಿಲ್ಲ. ಹತ್ತಿ ಖರೀದಿ ಕೇಂದ್ರಗಳು ನಾವು ಸುರಪುರದ್ದೇ ಒಂದು ತಗೋತೀವಿ. ಸುರಪುರ ಹೋಬಳಿಗೆ ಒಂದೂ ಖರೀದಿ ಕೇಂದ್ರಗಳಿಲ್ಲ. ನಾವು ಬರಬೇಕು ಶಾಪೂರು ಇಲ್ಲ ನಗನೂರಿಗೆ ಹೋಗ್ಬೇಕು. ಇವು ಕನಿಷ್ಠ ನಮಗೆ 30ರಿಂದ 35 ಕಿಲೋಮೀಟ್ರ್ ಆಗ್ತವೆ. ಈಗಾಗಲೇ ನಾವು ಬೆಳೆದಂಥದ್ದು ಇನ್ನೂ 4 ತಿಂಗಳಿಗೆ ಬರ್ತಾ ಇದ್ರು. ನಾವು ಈಗಲೇ ನಾವು DC ಅವರಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನೆಫೆಡ್ದವರಿಗಾಗಲಿ ಯಾವುದೇ ಖರೀದಿ ಮಾಡುವಂಥ ಒಂದು ಇಲಾಖೆಗಳಿಗೆ ನಾವು ಸೂಚನೆ ಕೊಡ್ತಾ ಇದ್ದೀವಿ. ಇನ್ನು ಗೊಬ್ಬರದ ಮೇಲೆ ಗೊಬ್ಬರ ಬರ್ತಾ ಇದೆ, ಯಾವುದು ಒಳ್ಳೆಯದೋ ಯಾವುದು ಕೊಟ್ಟಿದ್ದೋ ಗೊತ್ತಿಲ್ಲ. ಬೀಜಗಳು ಬಂದವು, ಬೀಜಗಳನ್ನು ಈಗ ಸಿಕ್ಕಾಪಟ್ಟೆ ಅಲ್ಲಿಂದ ರೈತರು ತರ್ತಾ ಇದ್ದಾರೆ. ನಮ್ಮದು ಕೆಲವು ತಪ್ಪುಗಳಿದ್ದಾವೆ ರೈತರು, ಅದಕ್ಕೆ ನಾವು ಒಪ್ಕೋತೀವಿ. ಆದರೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡಬೇಕು ಅದು ಮಾಡಲಿಲ್ಲ. ಸಿಕ್ಕಾಪಟ್ಟೆ ಹತ್ತಿ ಬೀಜಗಳು ಬಂದುಬಿಟ್ಟದಾವೆ ಮಾರ್ಕೆಟಿಗೆ. ಅವು ಯಾವ ಜರ್ಮಿನೇಷನ್ ಕೊಡ್ತಾವೋ ಯಾವ ಜರ್ಮಿನೇಷನ್ ಗೊತ್ತೇ ಇಲ್ಲ. ಈ ಖರೀದಿ ಕೇಂದ್ರಗಳನ್ನು ಸೂಕ್ತವಾಗಿ ಒಂದು ಹೋಬಳಿಗೆ 2 ಖರೀದಿ ಕೇಂದ್ರಗಳು, ಹತ್ತಿ ಸೀಸನ್ದೊಳಗೆ ಹತ್ತಿ, ತೊಗರಿ ಸೀಸನ್ದೊಳಗೆ ತೊಗರಿ, ಭತ್ತ ಸೀಸನ್ದೊಳಗೆ ಭತ್ತ, ಈ ರೀತಿ ಮಾಡಿದ್ರೆ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಈ ಮೂಲಕ ನಾವು ನಮ್ಮ ಪತ್ರಿಕಾ ಮಿತ್ರರಿಗೂ ಈ ಒಂದು FID ಖರೀದಿ ಕೇಂದ್ರಗಳು ಹಾಗೂ ಗೊಬ್ಬರ ವಿತರಣೆ ಹಾಗೂ ವಿದ್ಯುತ್ ಖಾಸಗೀಕರಣದ ಬಗ್ಗೆ ಒತ್ತು ಕೊಟ್ಟು ಬರೋದು ಸರ್ಕಾರಕ್ಕೂ ಹಾಗೂ ಜನರಿಗೂ ನಮ್ಮ ರೈತರಿಗೂ ಎಚ್ಚರಿಕೆ ಕೊಡ್ತೀರಿ ಅಂತ ತಮ್ಮ ಈ ಪತ್ರಿಕಾ ಒಂದು ಪ್ರಕಟಣೆ ಮೂಲಕ ತಮ್ಮನ್ನು ಕೇಳ್ಕೊತೀವಿ. ನಮಸ್ಕಾರ.